ರೈತರಿಗೆ ರಸ್ತೆ ಬಿಡದೆ ಫುಡ್ ಪಾರ್ಕ್ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ ಶಾಸಕ. ರೈತರಿಗೆ ರಸ್ತೆಗೆ ದಾರಿ ಬಿಡದೆ ಮೆಗಾ ಫುಡ್ ಪಾರ್ಕ್ ನಿರ್ಮಾಣ ಕಾಮಗಾರಿ ನಡೆಸ್ತಾ ಇರುವಂತಹ ಅಧಿಕಾರಿಗಳಿಗೆ ಶಾಸಕ ಎಚ್.ಡಿ. ಮಂಜು ಚಳಿಯನ್ನ ಬಿಡಿಸಿದ್ದಾರೆ. ಮೆಗಾ ಫುಡ್ ಫ್ಯಾಕ್ಟರಿಯ ವಿರುದ್ಧ ರೈತರು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆರೆ ಬಳಿ ರೈತರಿಗೆ ರಸ್ತೆ ಬಿಡದೆ ಕಾಂಪೌಂಡ್ ನಿರ್ಮಿಸ್ತಾ ಇರುವ ಅಧಿಕಾರಿಗಳು ವರ್ತನೆಗೆ ಬೇಸತ್ತ ರೈತರು ಪ್ರತಿಭಟನೆ ಹಾದಿ ಹಿಡಿದಿದ್ರು. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಅಶೋಕನಗರ ಹಾಗೂ ಬಣ್ಣೇನಹಳ್ಳಿ ಗ್ರಾಮದ ಸಮೀಪವಿರುವಂತಹ ಮೆಗಾ ಫುಡ್ ಪಾರ್ಕ್ಗಾಗಿ ಗ್ರಾಮದ ರೈತರಿಂದ ಭೂಮಿ ಖರೀದಿ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಉದ್ಯೋಗದಲ್ಲಿ ಸ್ಥಳೀಯರಿಗೆ ಮೊದಲ ಆದ್ಯತೆ ಅಂತ ಅಧಿಕಾರಿಗಳು ಭರವಸೆ ನೀಡಿದ್ರು. ಇದೀಗ ಕೆಲವರನ್ನ ಕೆಲಸದಿಂದ ವಜಾ ಮಾಡಿದ್ದಾರೆ. ಅದಲ್ಲದೆ ಗ್ರಾಮದ ಕೆರೆಗಳಿಗೆ ಫುಡ್ ಫ್ಯಾಕ್ಟರಿಯಿಂದಾಗಿ ಬರುವಂತಹ ಕಲುಷಿತ ನೀರು ಬಿಡುಗಡೆ ಮಾಡ್ತಿದ್ದಾರೆ. ರೈತರಿಗೆ ರಸ್ತೆ ಬಿಡದೆ ಕಾಂಪೌಂಡ್ ನಿರ್ಮಿಸುತ್ತಿದ್ದಾರೆ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಎಚ್.ಡಿ. ಮಂಜು ಭೇಟಿ ನೀಡಿ ರೈತರ ಸಮಸ್ಯೆಗೆ ಸ್ಪಂದಿಸಿದ್ರು. ರೈತರಿಗೆ ದಾರಿ ಬಿಡದ ಫುಡ್ ಪಾರ್ಕ್ ಅಧಿಕಾರಿಗಳಿಗೆ ಚಳಿಯನ್ನ ಬಿಡಿಸಿದ್ರು. ರೈತರ ಪರ ನಿಲ್ಲದ ಮಂಡ್ಯ ಜಿಲ್ಲಾಧಿಕಾರಿ ವಿರುದ್ಧವೂ ಕೂಡ ಶಾಸಕ ಕಿಡಿಕಾರಿದ್ದಾರೆ. ರೈತರಿಗೆ ತೊಂದರೆ ನೀಡಿದ್ರೆ ಸುಮ್ಮನಿರಲ್ಲ ಅಂತ ಅವರು ಖಡಕ್ ಆಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆದೇಶನ ನಿಮ್ ಡಿಸಿಗೆ ಕೆಡಿಪಿ ಮೀಟಿಂಗ್ ಮಾತಾಡಿಲ್ವೇನ್ರಿ? ಸೆಷನ್ ಮಾತಾಡಿಲ್ವೇನ್ರಿ? ಸರ್ ಜಸ್ಟ್ ಒನ್ ಸಬ್ಮಿಷನ್ ಸರ್. ಈ ಕಡೆ ಏನು ಡಿಸ್ಪ್ಯೂಟ್ ಇಲ್ಲ ಸರ್. ಆಕ್ಚುಲಿ ನೋಡಪ್ಪ, ವಿಚಾರ ಇಷ್ಟೇನೆ. ಯಾವ ಕಡೆ ಆದ್ರೂ ಒಂದು ಡಿಸ್ಪ್ಯೂಟು ಒಳಗಡೆ ಡಿಸ್ಪ್ಯೂಟ್ ಬಗೆಹರಿ ತನಕ ಯಾವ ಕೆಲಸನೂ ಮಾಡಕ್ ಅವಕಾಶ ಕೊಡಲ್ಲ. ಒಂದು ಒಳಗಡೆದು ಎಲ್ಲಿ ಕೇಳಯ್ಯ, ನೀವು 37ನೇ ಸರ್ವೆ 31ನೇ ಸರ್ವೆ ನಂಬರ್ಲಿ 2 ಎಕರೆ ಕೆರೆ ಮುಚ್ಚಾಕಿದ್ರಿ. ಕೆರೆ ಅದು ಕ್ಲಿಯರ್ ಆಗ್ಬೇಕು. ಅದು ಔಷಧ ಮಾತಾಡೈತೆ. ಡಿಸಿ ಕ್ಲಿಯರ್ ಕೆರೆ ಕಟ್ಟೆ ಅದು ಕ್ಲಿಯರ್ ಆಗ್ಬೇಕು. ಇಲ್ಲ, ಕ್ಲಿಯರ್ ಆಗಿಲ್ಲ. ಎರಡನೇದು ಆಯ್ತು ಹೇಳ್ತೀನಿ. 4 ಎಕರೆ ಲ್ಯಾಂಡ್ ಅನ್ನ 83-84 ಅಲ್ಲಿ ಬೀಳ್ ಬಿದ್ದಿದೆ, ಕಂದಾಯದ ಬೀಳು. ಆ ಬೀಳ್ ಬಿದ್ದಿರೋ ಜಮೀನ ನೀವು ಅಲ್ಲಿ ಇಂಡಸ್ಟ್ರಿ ಕಟ್ಟಿದ್ದೀರಿ. ಅವರು ಬೀಲ್ಡ್ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ. ಬೀಲ್ಡ್ ಅಪ್ಲಿಕೇಶನ್ ಹಾಕಿದ್ದಾರೆ. ಬೀಲ್ಡ್ ರೆಸ್ಟೋರ್ಗೆ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ. ಅವ್ರಿಗೆ ಪರಿಹಾರನೂ ಕೊಟ್ಟಿಲ್ಲ, ಬೀಲ್ಡ್ ರೆಸ್ಟೋರ್ ಮಾಡ್ಕೊಟ್ಟಿಲ್ಲ. ಎರಡನೇದು ಖಾಸಗಿ ಪ್ರಾಪರ್ಟಿ ಒಂದಿದೆ. ಆ ಪ್ರಾಪರ್ಟಿಗೂ ಅವ್ರು ಕೋಡ ವ್ಯತ್ಯಾಸ ಇದೆ, ಅದಕ್ಕೂ ನೀವು ಪರಿಹಾರ ಕೊಟ್ಟಿಲ್ಲ. ಮಾಡಿಲ್ಲ. 3 ವಿಚಾರ. 4ನೇದು ಮೂಲ ರಸ್ತೆಗೆ ನೀವು ಗ್ರಾಮ ನಕ ಸೇರುವಂತ ರಸ್ತೆಗೆ ಕಾಂಪೌಂಡ್ ಹಾಕಿದ್ರಿ, ಬದ್ಲಿ ರಸ್ತೆ ಮಾಡಿದ್ರಿ. ಬದ್ಲಿ ರಸ್ತೆ ಕ್ಲಿಯರ್ ಆಗಿಲ್ಲ. ಅದು ಇನ್ನು 50% ಕ್ಲಿಯರ್ ಆಗಿದೆ. ಮೇನ್ ಮುಖ್ಯ ರಸ್ತೆಗೆ ರಸ್ತೆ ಕಾಂಪೌಂಡ್ ಶುರು ಮಾಡಬೇಕು. ಇಲ್ಲಿ ಪೂರ್ತಿ ಹೇಳ್ತೀನಿ. ಒಳಗಡೆ ನಿಮ್ಮ ಇಂಡಸ್ಟ್ರಿ, ನಿಮ್ಮ ಬಫರ್ ಝೋನ್, ನಿಮ್ಮ ಇಂಡಸ್ಟ್ರಿಯಲ್ ಲೇಔಟ್ ಒಳಗಡೆ ಕೆರೆ ಮಾಡಿದಿರಿ. ಆ ಕೆರೆಗೆ ಪೊಲ್ಯೂಷನ್ ವಾಟರ್ ಬರ್ತದೆ, ಲೈಟ್ ಎಲ್ಲ ಬರ್ತದೆ, ಎಲ್ಲ ಗೊತ್ತಿರೋ ವಿಚಾರ. ಆ ಕೆರೆಗೆ ಹೋಗಕ್ಕೆ ಮೂಲ ರಸ್ತೆಗಳಿದ್ದೋ, ಹಳೆ ರಸ್ತೆಗಳು ದನಕರ ಕುಡ್ಸಕ್ಕೆ ಅಂದ್ಬಿಟ್ಟು ಗ್ರಾಮ ಬ್ಯಾಂಕ್ ರಸ್ತೆಗಳಿದ್ದೋ, ಆ ರಸ್ತೆಗಳೆಲ್ಲ ಮುಚ್ಚ ಹಾಕಿದಿರಿ. ಇವಾಗ ರೈತರು ಒಂದ್ ಜಮೀನ್ ಒಂದು ಜಮೀನಿಗೆ ಹೋಗಕ್ಕೆ ಲಿಂಕ್ ರಸ್ತೆಗಳು ಇಲ್ಲ. ಲಿಂಕ್ ರಸ್ತೆಗಳು ಇರದಿರೋದ್ರಿಂದ ನೀವು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಹೋಗೋದ್ರಿಂದ ರೈತರು ಒಬ್ರಿಗೊಬ್ರು ಹೊಡೆದಾಡ್ ಸಾಯ್ತಾರೆ. ಹಂಗಾಗಿ ಅವ್ರು ಓಡಾಡಕ್ಕೆ ರಸ್ತೆ ಬಿಟ್ಟು ಮಾಡ್ಕೊಳಕ್ಕೆ ಜಿಲ್ಲಾಧಿಕಾರಿಗಳು ಅವತ್ತು ಕೆಡಿಪಿ ಪಟ್ಟಿಗೆ ಮಾತಾಡಿದೀವಿ, ನಿಮ್ಗೂ ಹೇಳಿದೀವಿ, ಎಲ್ರಿಗೂ ಹೇಳೋರೆ. ಅದೇ ಉದ್ದೇಶಕ್ಕೋಸ್ಕರ ನಿಲ್ಸಿರೋದು. ಆ ಸಮಸ್ಯೆ ಬಗೆಹರಿ ತನಕ ನೀನು ಬಣ್ಣೆನಳ್ಳಿಯರ್ ಅರೆಸ್ಟ್ ಮಾಡಬಹುದು, ನನ್ನನ್ನು ಅರೆಸ್ಟ್ ಮಾಡಿಸಿ. ನೀನು ಪವರ್ ಇದೆ ಗೌರ್ಮೆಂಟ್ ಲೆವೆಲ್, ಚೀಫ್ ಸೆಕ್ರೆಟರಿ ಲೆವೆಲ್, ಮಿನಿಸ್ಟರ್ ಲೆವೆಲ್ ಕಾಂಟ್ಯಾಕ್ಟ್ ಇದೆ ನಿನ್ಗೆ. ಅದೇನ್ ಡಿಸಿ ಮಾಡ್ಲಿ. ಡಿಸಿ ಜಿಲ್ಲಾಡಳಿತಕ್ಕೆ ಯೋಗ್ಯತೆ ಇದ್ರೆ ಅಲ್ಲಿ ನಮ್ಮ ಚಿಕ್ಕೋಸಳ್ಳಿ ರೋಡಲ್ಲಿ 3 ವರ್ಷ ಆಗಿದೆ. 1 ಕಿಲೋಮೀಟರ್ ಅಕ್ವೇಷನ್ ಹಾಕಿ ಸರ್ಕಾರದಿಂದ ಪರಿಹಾರ ಬಂದಿದೆ. ಅವ್ರು ಸ್ಕೆಚ್ ಮಾಡಿಸಿ ಯಾರ್ಯಾರಿಗೆ ಎಷ್ಟು ದುಡ್ಡು ಹೋಗ್ಬೇಕು ಅಂತ ಅವ್ರು ಅದು ಕೊಡ್ಸ್ಬಿಟ್ಟು ಅವ್ರು ಪ್ರೊಡಕ್ಷನ್ ಕೊಡಿಸೋ ತಾಕತ್ತು, ಒಂದು ಯೋಗ್ಯತೆ ಜಿಲ್ಲಾಡಳಿತಕ್ಕಿಲ್ಲ. ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿಗೆ ನಿಮ್ಮಂತ ಪ್ರೊಡಕ್ಷನ್ ಕೊಟ್ಕೊಂಡು ನಿಮ್ಮ ಪೊಲೀಸ್ ಪ್ರೊಡಕ್ಷನ್ ಕೊಟ್ಬಿಟ್ಟು ರೈತ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ. ಬರಲಿ ಜಿಲ್ಲಾಡಳಿತ ಡಿಸಿ SP. ಪಾಯಿಂಟ್ಸ್ ಎಲ್ಲ ನಾನು ಜಸ್ಟ್ ಕ್ಲಾರಿಫೈ ಮಾಡ್ತೀನಿ ಸರ್. ಈಗ ನಾನು ಕ್ಲಾರಿಫೈ ಮಾಡಬೇಕು, ಸಂಬಂಧಪಟ್ಟ ಅಧಿಕಾರಿ ಬಂದ್ ಮಾಡ್ತಾರೆ ಬಿಡಪ್ಪ ವಿಶಾಲ್. ಅಲ್ಲ ಸರ್, 3 KIDB ಇಶ್ಯೂ ಏನೇನಿದೆಯೋ ಅದು ನಾವು KIDB ಸರ್. 2 ಕಾಲ್ದಾರಿಗಳಿತ್ತು ಸರ್ ನಮ್ಮ ಸೈಟ್ ಅಲ್ಲಿ ಒಳಗಡೆ. ಒಂದು ಆ ಕಡೆ ಇತ್ತು. ಈಗ ಜಿಲ್ಲಾಡಳಿತಕ್ಕೆ ಅವ್ರು ನಮ್ಮ ಕೇರ್ಪೇಟೆ ತಾಲೂಕಲ್ಲಿ ನಾವು ಸ್ವಲ್ಪ ಸ್ಪಂದಿಸೋದಕ್ಕೆ ರೈತರ ಮೇಲೆ ದಬ್ಬಾಳಿಕೆ ಮಾಡ್ಕೊಂಡು 4 ಕಾಸ 3 ಕಾಸ ಪರಿಹಾರ ಕೊಟ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡು ಬೇರೆ ಕಡೆ ಎಲ್ಲಿ ಕ್ಲಿಯರ್ ಆಗಿದ್ದು? ಕೇರ್ಪೇಟೆ ರೈತರು ಬೇಕಾಬಿಟ್ಟು ಬಿದ್ದರೆ ಜಿಲ್ಲಾ ನಿಮ್ಮ DC ಅವ್ರಿಗೆ SP ಅವ್ರಿಗೆ ಎಲ್ಲರಿಗೂ ಯಾವನ ಹೇಳ್ದ ಅತ್ತಗೆ ಸರ್ಕಾರದ ಮನವಿನಲ್ಲಿ ಒಂದು ಲೋಕಲ್ ಪ್ರಾಬ್ಲಮ್ ಗೊತ್ತಿಲ್ಲ, ಆದೇಶ ಮಾಡ್ಕೊಟ್ಬಿಟ್ಟು ಪ್ರೊಟೆಕ್ಷನ್ ಕೊಡಿ ಅಂದ್ಬಿಟ್ಟು ನಾವು ಬೇರೆ ಗೊತ್ತಿಲ್ಲಪ್ಪ. DC ಗೊತ್ತಿಲ್ವೇನ್ರಿ? KDP ಮೀಟಿಂಗ್ ಅಲ್ಲಿ ಮಾತಾಡಿಲ್ವೇನ್ರಿ? ಸದನ ಚರ್ಚೆ ಆಗಿಲ್ವೇನ್ರಿ?
ನೆನ್ನೆ ಕೆಡಿಪಿ ಮೀಟಿಂಗ್ ಅಲ್ಲಿ ಮಾತಾಡಿಲ್ವಾ? ಒಬ್ರು ಕೆಡಿಪಿ ಮೀಟಿಂಗ್ ಸಮಸ್ಯೆ ಮೂಲ ಸಮಸ್ಯೆ ಬಗೆಹರಿದಂಗೆ ನೀವು ಪ್ರೊಟೆಕ್ಷನ್ ತಗೊಂಡು ಬಂದ್ಬಿಟ್ರೆ